ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಥರ್ಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 2 ಬಾದಲ್ ಆ್ಯಂಡ್ ಮೋತಿ ಲೆಸನ್ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಸೊ ನೋಡೋಣ ಏನಿದು ಅಂತ. ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮಗೆ ಇನ್ನು ಮುಂದೆ ನಾನು ಒಳ್ಳೆ ಎಲ್ಲ ಚಾಪ್ಟರ್ಸು ವಿತ್ ನೋಟ್ಸನ್ನು ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ದೇರ್ ವಾಸ್ ಎ ಬಾಯ್ ಕಾಲ್ಡ್ ಬಾದಲ್. ಒಂದೂರಲ್ಲಿ ಒಂದು ಹುಡುಗ ಇದ್ದ. ಅವನ ಹೆಸರು ಬಾದಲ್ ಅಂತ. ಹೀ ಲೀವ್ಡ್ ವಿತ್ ಹಿಸ್ ಮದರ್ ಇನ್ ಎ ವಿಲೇಜ್ ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ. ಇವನು ಬಾದಲ್ ಅನ್ನೋನು ತನ್ನ ತಾಯಿಯ ಜೊತೆಯಲ್ಲಿ ಅವನ ಊರಿನಲ್ಲಿ ಇದ್ದ. ವಿಲೇಜ್ ಅಂದರೆ ಊರು, ತಾಯಿ ಮದರ್ ಅಂದರೆ ಅವ್ರ ತಾಯಿ ಜೊತೆ ಇದ್ದ. ದೇ ವರ್ ವೆರಿ ಹ್ಯಾಪಿ. ಇಬ್ಬರು ಕೂಡ ಅವ್ರಿಗೆ ತುಂಬ ಖುಷಿಯಾಗಿದ್ದರು. One evening when Badal was returning from school, he saw a puppy shivering in the cold. ಆವಾಗ ಒಂದು ಸಂಜೆ ಹೊತ್ತಿಗೆ ಬಾದಲ್ ಏನು ಮಾಡ್ತಾ ಇದ್ದ, ಸ್ಕೂಲಿಂದ ಮನೆಗೆ ಹೋಗುತ್ತಿದ್ದ. ಸ್ಕೂಲಿಂದ ಮನೆಗೆ ಹೋಗ್ತಾ ಇರುವಾಗ ಅವನಿಗೆ ಏನು ಕಾಣಿಸ್ತು ಅಂದರೆ ಒಂದು ಪಪ್ಪಿ ಅಂದರೆ ನಾಯಿ ಮರಿ ಕಾಣಿಸ್ತು. ಆ ನಾಯಿ ಮರಿ ಏನು ಮಾಡ್ತಿತ್ತು ಅಂದರೆ ಶಿವರಿಂಗ್, ನಡಗಾಡ್ತಾ ಇದ್ರು, ತುಂಬ ಕೋಲ್ಡಿಂದ ನಡುಗ್ತಾ ಇತ್ತು. ನಾಯಿ ಮರಿ ಪಪ್ಪಿ ಅಂದರೆ ಸೊ ನಡುಗ್ತಾ ಇತ್ತು. ಅದನ್ನು ಏನು ಮಾಡ್ದ ಬಾದಲ್ ಅನ್ನೋನು ನೋಡಿ. ಬಾದಲ್ ಬ್ರಾಟ್ ಹಿಮ್ ಹೋಮ್. ಆ ನಾಯಿ ಮರಿನ ಬಾದಲ್ ಎತ್ಕೊಂಡು ಮನೆಗೆ ಬಂದ. ಕೆನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ ಆಸ್ಕ್ ಬಾದಲ್. ಆವಾಗ ಅವ್ರ ತಾಯಿನ ಕೇಳ್ತಾನೆ ಬಾದಲ್ ಅನ್ನೋನು, ಈ ಪಪ್ಪಿ ನಮ್ಮ ಜೊತೆಯಲ್ಲಿ ಇರ್ಬೋದಾ ಮಮ್ಮಿ ಅಂತ ಕೇಳ್ತಾನೆ. ಎಸ್ ಬೇಟಾ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ, ಸೆಡ್ ಹಿಸ್ ಮದರ್ ವಿತ್ ಎ ಸ್ಮೈಲ್. ಆವಾಗ ಅವ್ರ ತಾಯಿ ಹೇಳ್ತಾಳೆ, ಹೌದು, ಈ ಪಪ್ಪಿ ನಾಯಿ ಮರಿ ನಮ್ಮ ಜೊತೆಯಲ್ಲಿ ಇರ್ಬೋದು, ಬಟ್ ಒಂದೇ ಒಂದು ಕಂಡೀಷನ್, ಅದಕ್ಕೆ ಪ್ರಾಮಿಸ್ ಏನಂದರೆ ನೀನು ಆ ನಾಯಿ ಮರಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ ಅವರ ತಾಯಿ. ಟೇಕ್ ಕೇರ್ ಆಫ್ ದ ಪಪ್ಪಿ ಅಂದರೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಆಮೇಲೆ ಒಂದು ನಗು ಕೂಡ ಕೊಡ್ತಾಳೆ, ಸೊ ನೀನೇ ನೋಡ್ಕೊಳ್ಬೇಕು ಅದನ್ನು ಅಂತ. ಬಾದಲ್ ಆ್ಯಂಡ್ ಹಿಸ್ ಮದರ್ ನೇಮ್ ದ ಪಪ್ಪಿ ಮೋತಿ. ಆವಾಗ ಬಾದಲ್ ಮತ್ತು ಅವರ ತಾಯಿ ಆ ಪಪ್ಪಿಗೆ, ನಾಯಿ ಮರಿನ ಹೆಸರಿಡ್ತಾರೆ. ಏನು ಹೆಸರು ಇಡ್ತಾರೆ ಅಂದರೆ ಮೋತಿ ಅಂತ ಇಡ್ತಾರೆ. ಆಸ್ ಡೇಸ್ ವೆಂಟ್ ಬೈ, ಮೋತಿ ಗ್ರೀವ್ ಅಪ್ ಆ್ಯಂಡ್ ಲವ್ಡ್ ಬಾದಲ್. ಆ ಥರ ದಿನ ನಡೀತಾ ಇತ್ತು. ಆವಾಗ ಏನಾಯಿತು, ನಾಯಿ ಮರಿ ಕೂಡ ಬಾದಲ್ ಅಂದರೆ ತುಂಬ ಅಪಾರ ಪ್ರೀತಿ ಬೆಳೀತು. ಬಾದಲ್ಗೂ ಅಷ್ಟೇ ಆ ನಾಯಿ ಮರಿ ಅಂದರೆ, ಮೋತಿ ಅಂದರೆ ತುಂಬ ಇಷ್ಟ ಆಗೋದನ್ನ ಸ್ಟಾರ್ಟ್ ಆಯಿತು. ದೇ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್. ಅವರಿಬ್ಬರು ಒಳ್ಳೆಯ ಆಪ್ತ ಸ್ನೇಹಿತರಾಗ್ಬಿಟ್ರು. ಮೋತಿ ಫಾಲೋಡ್ ಬಾದಲ್ ವೇರ್ ಎವರ್ ಹಿ ವೆಂಟ್. ಈ ಮೋತಿ ಏನು ಮಾಡ್ತಾಯಿತ್ತು, ಬಾದಲ್ ಎಲ್ಲೆಲ್ಲಿ ಹೋಗ್ತಾಯಿತ್ತು ಅದ್ರ ಹಿಂದೆ ಓಡಾಡ್ತಾ ಇತ್ತು. ದೇ ಪ್ಲೇಡ್ ದೇರ್ ಫೇವ್ರೇಟ್ ಗೇಮ್ಸ್ ಟುಗೆದರ್. ಅವರಿಬ್ಬರು ಕೂಡ ಗೇಮ್ಸ್ ಕೂಡ ಜೊತೆಯಲ್ಲೇ ಆಟ ಆಡ್ತಾಯಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು, ಗೇಮ್ಸ್ ಕೂಡ ಅವರು ಜೊತೆಯಲ್ಲೇ ಆಟ ಆಡ್ತಾಯಿದ್ರು. ಒನ್ ರೇನಿ ಡೇ ವೈಲ್ ಬಾದಲ್ ವಾಸ್ ಆನ್ ಹಿಸ್ ವೇ ಹೋಮ್ ಫ್ರಮ್ ಸ್ಕೂಲ್, ಹೀ ಸ್ಲಿಪ್ಡ್ ಆನ್ ದ ಮಡ್ಡಿ ಲೇನ್ ಆ್ಯಂಡ್ ಫೆಲ್ ಇನ್ ಟು ಎ ಡೀಪ್ ಪಿಟ್. ಒಂದು ದಿವಸ ರೇನಿ ಡೇ ಅಂದರೆ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇರುವಾಗ ಬಾದಲ್ ಏನಾಯಿತು, ಮನೆಗೆ ಹೋಗ್ತಾ ಇದ್ದ ಸ್ಕೂಲಿಂದ, ಆವಾಗ ಜಾರ್ ಬಿದ್ದು ಒಂದು ಹಳ್ಳ ಆಗಿತ್ತು. ಏನದು ಅಂದರೆ ನೀರು ತುಂಬಿಕೊಂಡು ಹಳ್ಳ ಇತ್ತು, ಆದರೆ ನೀರು ತುಂಬ್ಕೊಂಡು ಬಿಟ್ಟಿತ್ತು. ಅದ್ರ ಮೇಲೆ ನೀರು ತುಂಬಿಕೊಂಡಿತ್ತು, ಮತ್ತು ಕೆಸರು ಕೂಡ, ಮಡ್ಡಿ ಅಂದರೆ ಕೆಸರು ಕೂಡ ತುಂಬಿಕೊಂಡಿತ್ತು. ಅದು ಡೀಪ್ ಪಿಟ್ ಅಂದರೆ ತುಂಬ ಹಳ್ಳ ಆಗಿಬಿಟ್ಟಿತ್ತು. ಅದು ಅಲ್ಲಿ ಏನಾಗಿತ್ತು, ಅವನು ನೆಲನೇ ಇರ್ಬೋದು ಅಂತ, ನೀರಷ್ಟೇ ಇರ್ಬೋದು ಅಂತ ಅವನು ಏನು ಮಾಡ್ದ, ಸ್ಕೂಲಿಂದ ನಡ್ಕೊಂಡು ಹೋಗ್ತಾ ಇರುವಾಗ ಅದರಲ್ಲಿ ಜಾರ್ ಬಿದ್ದು ಕೆಳಗಡೆ ಬಿದ್ದೋದ, ಆ ಹಳ್ಳ ಒಳಗಡೆ ಬಿದ್ದೋದ. ಹೀ ಟ್ರೈಡ್ ಹಾರ್ಡ್ ಬಟ್ ಕುಡ್ ನಾಟ್ ಕಮ್ ಔಟ್ ಆಫ್ ದ ಪಿಟ್. ಇವಾಗ ಅವನು ತುಂಬ ಕಷ್ಟಪಡ್ದ, ನಾನು ಹೊರಗಡೆ ಹೋಗೋಣ ಅಂತ, ಬಟ್ ಆಗ್ತಾಯಿಲ್ಲ. ಏನು ಬರೀ ಅದರಲ್ಲಿ ಕೆಸರಿತ್ತು. ಕೆಸರಲ್ಲಿ ಕೈ ಹಿಡಿಯಕ್ಕೆ ಹೋದ್ರೂ ಜಾರ್ ಬಿಡ್ತಾ ಇದ್ದ. ಸೊ ಅವನಿಗೆ ಆ ಹಳ್ಳದಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಬಾದಲ್ಸ್ ಮದರ್ ವಾಸ್ ವರಿಡ್ ವ್ಯಾನ್ ಹಿ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್. ಆ ಬಾದಲ್ ಮದರ್ ತುಂಬ ವರಿಡ್ ಆಗಿತ್ತು, ಇವನಿಗೆ ಬರ್ತಾ ಇರಲಿಲ್ವಲ್ಲ
ಅವನಿಗೆ ತುಂಬ ವರಿಡ್ ಆಗಿತ್ತು. ಅವರ ಬಾದಲ್ ನಮ್ಮ ತಾಯಿ ಏನು ಮಾಡ್ತಾ ಚಿಂತಿಸಿಕೊಂಡು ಯೋಚನೆ ಮಾಡ್ಕೊಂಡು ಹೊರಗಡೆ ಕೂತಿದ್ರು. ಮೋತಿ ಟು ವಾಸ್ ವೇಟಿಂಗ್ ಅಟ್ ದ ಗೇಟ್ ಹತ್ರ ಕುತ್ಕೊಂಡು ಮೋತಿ ಕೂಡ ವೇಟ್ ಮಾಡ್ತಾ ಇದ್ದ, ಯಾವಾಗ ಬಾದಲ್ ಬರ್ತಾನೆ ಸ್ಕೂಲಿಂದ ಅಂತ. ಬಾದಲ್ಸ್ ಮದರ್ ಗ್ಯಾದರ್ಡ್ ದ ನೇಬರ್ಸ್ ಟು ಹೆಲ್ಪ್ ರಿಸರ್ಚ್ ಫಾರ್ ಹಿಮ್. ಮೋತಿ ಟು ಅಕಂಪನೈಡ್ ದಮ್. ಆವಾಗ ಬಾದಲ್ ಮದರ್ ಏನು ಮಾಡುತ್ತೋ, ಅವರ ಅಕ್ಕಪಕ್ಕದ ಮನೆ ಹತ್ರ ಇರೋರಿಗೆ ನೇಬರ್ಸ್ ಅಂತಾರೆ, ಅವರಿಗೆ ಹೋಗಿ ಹೆಲ್ಪ್ ಮಾಡಿ ನೋಡೋಣ ಎಲ್ಲೋ ಹೋಗಿದ್ದಾನೆ ಬಾದಲ್ ಅಂತ ಹೇಳ್ತಾರೆ. ಮೋತಿ ಟು ಅಕಂಪನೈಡ್ ದಮ್. ಅವ್ರ ಜೊತೆ ಮೋತಿ ಕೂಡ ಹೋಗ್ತಾನೆ ಹುಡ್ಕಾಡೋಕ್ಕೆ. ಯಾರಿಗೆ? ಬಾದಲ್ಗೆ. ಮೋತಿ ಕಾಟ್ ಬಾದಲ್ ಸೆಂಟ್. ನಾಯಿ ಮರಿಗೆ ಆ ವಾಸನೆ ಬರ್ತಾ ಇತ್ತು ಆ ಬಾದಲ್ದು. ಹೀ ಫಾಲೋಡ್ ದ ಸೆಂಟ್ ಆ್ಯಂಡ್ ವೆಂಟ್ ನಿಯರ್ ದ ಪಿಟ್ ಆ್ಯಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್. ಆವಾಗ ಆ ಸ್ಮೆಲ್ನ ಫಾಲೋ ಮಾಡ್ಕೊಂಡು ಅವನು ಏನು ಮಾಡ್ದ, ಆ ಸೆಂಟನ್ನ ಅವನ ವಾಸನೆನ ಏನು ಮಾಡ್ದ, ಫಾಲೋ ಮಾಡಿಕೊಂಡು ಆ ಪಿಟ್ ಅಲ್ಲಿ ಹಳ್ಳ ಆಗಿತ್ತಲ್ಲ ಅಲ್ಲಿ ಹೋಗಿ ಜೋರಾಗಿ ಬೊಗಳೋದು ಸ್ಟಾರ್ಟ್ ಮಾಡ್ದ. ಯಾರು? ಮೋತಿ. ದಿಸ್ ಅಲರ್ಟ್ ದ ನೇಬರ್ಸ್ ಹೂ ವರ್ ಸರ್ಚಿಂಗ್ ಫಾರ್ ಬಾದಲ್. ದೇ ಯೂಸ್ಡ್ ಎ ರೋಪ್ ಟು ಪುಲ್ ಬಾದಲ್ ಔಟ್ ಆಫ್ ದ ಪಿಟ್. ಆವಾಗ ಅಲ್ಲಿ ನೋಡಿಕೊಂಡು ಅಲ್ಲಿ ಜನಗಳಿದ್ರಲ್ಲ ಅಕ್ಕಪಕ್ಕದವರು, ಅವರು ಒಂದು ಹಗ್ಗನ ಹಾಕಿದ್ರು. ಇಲ್ಲಿ ಬಾದಲ್ ಇರ್ಬೋದು, ನಾಯಿ ಮರಿ ಇಲ್ಲಿ ಬೊಗಳ್ತಾ ಇದೆ ಅಂತ ಹಗ್ಗ ಹಾಕಿದ್ರು. ಅದನ್ನು ಹಿಡ್ಕೊಂಡು ಬಾದಲ್ ಏನು ಮಾಡ್ದ, ಬಂದ. ದೇ ಯೂಸ್ ದ ರೋಪ್ ಟು ಪುಲ್ ಬಾದಲ್ ಔಟ್ ಆಫ್ ಪಿಟ್. ಎವ್ರಿ ಒನ್ ವಾಸ್ ರಿಲೀವ್ಡ್. ಬಾದಲ್ ಹಗ್ಡ್ ದ ಆ್ಯಂಡ್ ಥ್ಯಾಂಕ್ ದ ಮೋತಿ. ಆವಾಗ ಮೇಲ್ಗಡೆ ಬಂದು ಆ ನಾಯಿ ಮರಿನ ಬಾದಲ್ ಅಪ್ಕೊಳ್ತಾನೆ ಮತ್ತು ಥ್ಯಾಂಕ್ ಯು ಹೇಳ್ತಾನೆ. ಸೊ ಇಷ್ಟು ಇದು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮುಂದಿನ ವಿಡಿಯೋನಲ್ಲಿ ನಾನು ಈ ಲೆಸನ್ದು ನಿಮಗೆ ನೋಟ್ಸನ್ನು ಕೊಡ್ತೀನಿ. ಬಾಯ್.